ಪ್ರೇಕ್ಷಕರೇ, ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಸುಮ್ಮನೆ ಕಾಲು ಕೆದರುವ ತಲೆತಿರುಕ ಮನುಷ್ಯರು ಮತ್ತು ಅಂಥದ್ದೇ ಸ್ವಭಾವದ ರಾಜಕಾರಣಿಗಳು ತಮ್ಮ ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳಲು ಆಗಾಗ ಕನ್ನಡದ ಅಸ್ಮಿತೆಯನ್ನು ಕೆಣಕುತ್ತಾ ಇರ್ತಾರೆ. ಇಂಥದ್ದೇ ಗಂಭೀರವಾದ ಕನ್ನಡ ನೆಲದ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ತಂದು ಆ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು NCP ನಾಯಕ ಅಜಿತ್ ಪವಾರ್ ಸಿರಿಗನ್ನಡಿಗರನ್ನು ತೀವ್ರವಾಗಿ ಕೆಣಕಿದ್ದಾರೆ. ನಮ್ಮ ಕನ್ನಡದ ಭೂಮಿ ಕುಂದಾನಗರಿ ಬೆಳಗಾವಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದ ಕಾರವಾರ ಮಹಾರಾಷ್ಟ್ರದಂತೆ. ಈ ಅಜಿತ್ ಪವಾರ್ ಕೊಡುವ ದಾಖಲೆ ಅಂದರೆ ಅದು ನಮ್ಮ ನಿಪ್ಪಾಣಿ, ಕಾರವಾರ ಹಾಗೂ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡುವ ಮರಾಠಿ ಮಾನುಷ್ ಇದ್ದಾರಂತೆ. ಅದಕ್ಕಾಗಿ ಅವರು ಹೇಳುವ ಈ ಎಲ್ಲ ಭೂಪ್ರದೇಶ ಮಹಾರಾಷ್ಟ್ರಕ್ಕೇನೆ ಸೇರಬೇಕಂತೆ. ಈ ಜಿಲ್ಲೆಗಳಲ್ಲಿ ಮರಾಠಿ ಮಾನುಷ್ ಇದ್ದರೂ ಇವು ಈ ತನಕ ಮಹಾರಾಷ್ಟ್ರಕ್ಕೆ ಸೇರದಿರುವುದು ತನಗೆ ಖೇದವಾಗ್ತಿದೆ ಅಂತ ಕನ್ನಡಿಗರನ್ನು ಕೆಣಕುವ ಪುಂಗಿ ಊದಿದ್ದಾರೆ ಈ ಅಜಿತ್ ಪವಾರ್ ದಾದಾ. ಅಜಿತ್ ದಾದಾಜಿ, ಸರಿ ಬಿಡಿ, ನೀವು ಕೇಳಿದ್ದೇ ಸರಿ ಅಂತ ನಾವು ಒಪ್ಪಿದರೆ ನಾವು ಕನ್ನಡಿಗರು ಹೇಳುವ ಮಹಾರಾಷ್ಟ್ರದ ಅಷ್ಟೂ ಊರುಗಳನ್ನು ನಮಗೆ ಬಿಟ್ಟು ಕೊಡ್ತೀರಾ? ಆ ಎಲ್ಲ ಊರುಗಳಲ್ಲಿ ಅಪ್ಪಟ ಕನ್ನಡ ಮಾತನಾಡೋರು ಇದ್ದಾರೆ. ಅದು ಅಕ್ಕಲಕೋಟ್, ಸೋಲಾಪುರ್ ಮತ್ತು ಬೆಳಗಾವಿ ಗಡಿಯಲ್ಲಿ ಕನ್ನಡ ಮಾತನಾಡುವ ಅಷ್ಟು ಊರುಗಳನ್ನು ಬಿಟ್ಟು ಕೊಡ್ತೀರಾ ಕರ್ನಾಟಕಕ್ಕೆ ದಾದಾಜಿ? ಕನ್ನಡಿಗರನ್ನು ಕೆಣಕಿದ ಈ ಮಾತುಗಳ ಪ್ರಸಂಗ ಎಲ್ಲಿ ಬಂತು, ಏನು ಮಾತಾಡಿದ್ರು ಅಂತ ಗೊತ್ತೇನೋ? ಪ್ರೇಕ್ಷಕರೇ, ಮರಾಠಿ ಮಾತನಾಡುವ ನೆಲ ಒಂದೆಡೆ ಸೇರಿ ಒಟ್ಟಾದ ಮಹಾರಾಷ್ಟ್ರ ಆಯಿತು. ಅದು 1960ರ ಸಮಯ. ಆಗ ಅಖಂಡ ಮಹಾರಾಷ್ಟ್ರ ಉದಯವಾಯಿತು. ಈಗ ಈ ಮಹಾರಾಷ್ಟ್ರಕ್ಕೆ 65ರ ಸಂಭ್ರಮ. ಶುಭವಾಗಲಿ ಮಹಾರಾಷ್ಟ್ರಕ್ಕೆ ಅಂತ ನಾವು ಹೇಳ್ತೀವಿ ಕನ್ನಡಿಗರು. ಆದರೆ ಮಹಾರಾಷ್ಟ್ರ ಸ್ಥಾಪನಾ ದಿವಸದ ನಿಮಿತ್ತ NCP ಪಕ್ಷದ ಕಾರ್ಯಾಲಯದಲ್ಲಿ ಸಮಾರಂಭ ಏರ್ಪಟ್ಟಿತ್ತು. ಈ ಪಕ್ಷದ ಸೂತ್ರಧಾರಿ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇಲ್ಲಿ ಮಾತನಾಡಿದ್ದಾರೆ. ಸ್ಥಾಪನಾ ದಿವಸದ ಹಿನ್ನೆಲೆಯ ಕತೆ ಹೇಳಿ ತಕ್ಷಣ ಕರ್ನಾಟಕದ ಗಡಿಗೆ ಬಂದು ಇವರ ಮಾತಿನ ವರಸೆ ನಮ್ಮ ಬೆಳಗಾವಿ, ನಮ್ಮ ಕಾರವಾರ ಹಾಗೂ ನಮ್ಮ ನಿಪ್ಪಾಣಿ ಊರು ಮತ್ತು ಜಿಲ್ಲೆಗಳು ಮಹಾರಾಷ್ಟ್ರದಲ್ಲಿ ವಿಲೀನ ಆಗಬೇಕು. ಈ ವಿಲೀನ ಪ್ರಕ್ರಿಯೆಯ ನಂತರವೇ ಮಹಾರಾಷ್ಟ್ರ ಪರಿಪೂರ್ಣವಾಗುತ್ತದೆ ಅಂತ ಹೀಗೆ ಪೊಗರಿನಿಂದ ಮಾತನಾಡಿ ಕನ್ನಡಿಗರ ತಂಟೆಗೆ ಕಾಲು ಕೆದರಿ ಈ ದಾದಾ ಅಜಿತ್ ಜಿ ದಾದಾಗಿರಿ ಮಾಡ್ತಾ ಇದ್ದಾರೆ. ಮಿಸ್ಟರ್ ಅಜಿತ್ ಪವಾರ್ ದಾದಾಜಿ, ನಿಮ್ಮ ದಾದಾಗಿರಿ ಕನ್ನಡ ನೆಲದಲ್ಲಿ, ಈ ಗಂಧದ ನಾಡಲ್ಲಿ ನಡೆಯೋದಿಲ್ಲ ಬಿಡಿ. ನಮ್ಮ ಶ್ರೀಗಂಧದ ನಾಡಿನ ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿ ಸೇರಿದಂತೆ ಯಾವುದೇ ನಗರದ ಜಿಲ್ಲೆಯ 1 ಇಂಚು ಕೂಡ ನಾವು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಅದೇನ್ ಮಾಡ್ತೀರೋ ಮಾಡ್ರಿ, ಹೋಗಿ ಬಿಡ್ರಯ್ಯ. ದಾದಾ ಭಾವು ಅಜಿತ್ ಪವಾರ್ಜಿ, ಕೇಳಿ, ನಿಮ್ಮ ಭ್ರಷ್ಟಾಚಾರದ ಆರೋಪಗಳ ಎಪಿಸೋಡ್ ನಮ್ಮ ಕರ್ನಾಟಕದ ಪುಟ್ಟ ಹುಡುಗರು ಕೂಡ ತಿಳಿದುಕೊಂಡಿದ್ದಾರೆ. ಭ್ರಷ್ಟಾಚಾರ ಮಾಡಿ ಕಂಡಲ್ಲಿ ಆ ಭ್ರಷ್ಟಾಚಾರದ ಹಣ ತುಂಬಿದ ಪೆಟ್ಟಿಗೆಗಳನ್ನು ಬಚ್ಚಿಟ್ಟಿದ್ದು ಕೂಡ ನಮ್ಮ ಕನ್ನಡಿಗರಿಗೆ ಗೊತ್ತಿದೆ. ಹೀಗೆ ನಿಮ್ಮ ಲಾಲಸಿ ವ್ಯಕ್ತಿತ್ವದಿಂದ ಸಿಕ್ಕಾಕಿಕೊಂಡಿರಲ್ಲ, ಅದು ಕೂಡ ಗೊತ್ತು ಬಿಡ್ರಿ. ಎಲ್ಲ ಕಾಲದಲ್ಲೂ ನೀವು ಮಾಡಿದ ಭ್ರಷ್ಟಾಚಾರದಿಂದ ಬಚಾವ್ ಆಗಲು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳ ಬಾಲ ಬಡಿಯುತ್ತಾ ಅವರ ಹುಜೂರ್ಕಿ ಮಾಡ್ತಾ ಇರುವ ನಿಮಗೆ ಹೋಗ್ಲಿ ಪಾಪ ಅಂತ ಒಂದು ಕುರ್ಚಿ ಕೊಟ್ಟರೆ ಅದರ ಮೇಲೆ ಕುಳಿತು ನೀವು ಅಹಂಕಾರದಿಂದ ಭ್ರಷ್ಟಾಚಾರ ಮಾಡಿರುವ ಭಾರಿ ಆರೋಪ ಇದ್ರೂ ಮತ್ತೆ ಭ್ರಷ್ಟಾಚಾರ ಮಾಡುವ ಗಿರಾಕಿ ನೀವು. ನಿಮ್ಮ ರಾಜಕೀಯ ಜೀವನದ ದಾರಿಯುದ್ದಕ್ಕೂ ಪೂರ್ತಿಯಾಗಿ ನೀವು ಮಾಡಿಕೊಂಡು ಬಂದ ಭ್ರಷ್ಟಾಚಾರ ಮತ್ತು ಅಧಿಕಾರದ ಹಪಹಪಿ ತೀರಿಸಿಕೊಳ್ಳುವುದಕ್ಕೆ ಮಾತ್ರ ಅಂಟಿಕೊಂಡಿರುವ ನಿಮ್ಮ ಮನಸ್ಸು ಮತ್ತು ಬದುಕುವ ಹಾದಿ ಬದಲಾಗುತ್ತೆ ಎಂಬುವ ಆಶಾವಾದದಿಂದ ಜನಸಂಪರ್ಕ ಸಿಗುವ ಸಾಮಾಜಿಕ ವೇದಿಕೆಯನ್ನು NCP ಪಕ್ಷದ ಮೂಲಕ ಗಿಫ್ಟ್ ಆಗಿ ತಂದುಕೊಟ್ಟ ಮಹಾರಾಷ್ಟ್ರದ ಪಾಲಿಗೆ ಚಾಣಕ್ಷನೆಂದೇ ಗುರುತಿಸಿಕೊಳ್ಳುವ ಶರದ್ ಪವಾರ್ ಸಾಹೇಬನಿಗೂ ಕೈಕೊಟ್ಟು ಗೆದ್ದೆತ್ತಿನ ಬಾಲ ಹಿಡಿದು ಹೋದ್ರಲ್ಲ ಗಿರಾಕಿ ನೀವು. ಫಡ್ನವೀಸ್ ಸರ್ಕಾರ ಒಂದು ಅಧಿಕಾರದ ಕುರ್ಚಿ ಕೊಟ್ಟಿದೆ, ಈಗಲಾದರೂ ತಂಟೆ ಮಾಡದೆ ತಗದೆ ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಕಲ್ವೇ?
ಖಾತೆಯ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸುವುದನ್ನು ಬಿಟ್ಟು ಕರ್ನಾಟಕವನ್ನು ಕೆದಕೋದ? ಅದು ಕೂಡ ಬಿರು ಬಿಸಿಲಿನ ಈ ದಿನಗಳಲ್ಲಿ ಕರ್ನಾಟಕವನ್ನು ಕೆದಕಿದ್ದೀರಲ್ಲ. ನಾವು ಕನ್ನಡಿಗರು ಸುಮ್ಮನೆ ಬಿಡ್ತೀವ ನಿಮ್ಮನ್ನ? ಬನ್ನಿ, ನಿಪ್ಪಾಣಿ, ಕಾರವಾರ ಹಾಗೂ ಬೆಳಗಾವಿ ಸೇರಿದಂತೆ ನೀವು ಹೇಳುವ ಎಲ್ಲ ಊರು ಕೇರಿ ಬಿಟ್ಕೊಟ್ಟು ಬಿಡ್ತೀವಿ, ಬನ್ನಿ. ಆದರೆ ನಮ್ಮ ವಾಟಾಳ್ ನಾಗರಾಜು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಮತ್ತು ನಾರಾಯಣ್ ಗೌಡ ಅವರು ಕನ್ನಡದ ಗಡಿರೇಖೆ ಇದ್ದಂತೆ. ಇವರನ್ನು ಗೆಲ್ಲಲು ಒಮ್ಮೆ ಇವರ ಹತ್ರ ಭೇಟಿ ಮಾಡಿ ಈ ವಿಚಾರ ಹೇಳಿ ನೀವು, ಆವಾಗ ನೋಡೋಣ. ಹೇಳುವಷ್ಟು ಊರುಗಳ ಗಿಫ್ಟ್ ಡೀಡ್ ತಂದು ಅವರೇ ನಿಮಗೆ ಕೊಟ್ಟು ಬಿಡ್ತಾರೆ. ಅವರಿಂದಲೇ ಸರಿಯಾದ ಗುಣ ತಗೊಳ್ವಿರಂತೆ. ಅರಳು ಮರಳು ಹಿಡಿದವರಂತೆ ಮಾತಾಡೋದು ಇನ್ನಾದರೂ ಬಿಡಿ. ನಿಮಗೆ ಇರುವ ಸಚಿವಾಲಯದ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸಿಕೊಂಡು ಮುಖ್ಯಮಂತ್ರಿ ಫಡ್ನವೀಸ್, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭೇಷ್ ಎಂಬುವ ಬಿರುದು ಪಡೆದುಕೊಂಡು ಮಾಡಿದ ಅಪರಾಧ ಭ್ರಷ್ಟಾಚಾರವನ್ನು ಇನ್ನಾದರೂ ಬಿಟ್ಟು ಸಮಾಧಾನದ ಆಲೋಚನೆ ಮಾಡಿ ಬೆಳಗಾವಿ, ನಿಪ್ಪಾಣಿ, ಕಾರವಾರದ ಹೆಸರು ಹೇಳಿಕೊಂಡು ಮಾಡುವ ತಗಾದೆ ಬಿಟ್ಟು ಬಿಡಿ. ಇಲ್ಲವಾದರೆ ಸರಿಯಾದ ಶಾಸ್ತಿ ಮಾಡಿಸ್ಕೊಳ್ಬೇಕಾಗುತ್ತೆ ಕನ್ನಡಿಗರಿಂದ. ಕನ್ನಡಿಗರ ನೆಲಜಲದ ವಿಚಾರ ಇನ್ನೊಮ್ಮೆ ಕೆಣಕದಿರಿ. ಹುಷಾರ್ ಅಜಿತ್ ಪವಾರ್ ದಾದಾಜಿ. ವೀಕ್ಷಕರೇ, ನೀವು ಏನಂತೀರಿ? ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕೆ? ಕರ್ನಾಟಕದ ಭುವನೇಶ್ವರಿಯ ಮಡಿಲಲ್ಲೇ ಉಳಿಯಬೇಕೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.